ವೀಕ್ಷಕರೇನು ಹುಬ್ಬಳ್ಳಿಯ ಬೆಂಗೇರಿಯಲ್ಲಿ ಖಾದಿ ಗ್ರಾಮೋದ್ಯೋಗ ಪಕ್ಕದಲ್ಲಿರ್ತಕ್ಕಂತಹ ಖಾದಿ ಅಂಗಡಿಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ಲಾಸ್ ಆಗಿದೆ. ಅದು ಹೇಗಾಯಿತು ಅನ್ನೋದನ್ನ ನೀವೇ ನೋಡಿ. ಹೌದು ವೀಕ್ಷಕರೇ, ಸೊ ಇವತ್ತಿನ ಸಾಯಂಕಾಲ ಆ ವ್ಯಕ್ತಿಗೆ ಕರಾಳ ದಿನನೂ ಆಗಿರಬಹುದು. ಯಾಕಂದ್ರೆ ಇನ್ನೇನು ಅಂಗಡಿಯನ್ನ ಬಂದ್ ಮಾಡಿ ಮನೆಗೆ ಹೋಗುವ ಸಂದರ್ಭದಲ್ಲಿ ಕೊನೆಯದಾಗಿ ಅಂಗಡಿಯನ್ನ ಪರಿಶೀಲನೆ ಮಾಡೋಣ ಅನ್ನುವಷ್ಟರಲ್ಲಿ ಬೆಂಕಿ ಕಾಣಿಸಿಕೊಂಡು ನಂತರ ಇಡೀ ಅಂಗಡಿಯೇ ಬೆಂಕಿಗೆ ತಗುಲಿಕೊಂಡಿದೆ. ಲಕ್ಷಾಂತರ ರೂಪಾಯಿ ಮಟೀರಿಯಲ್ ಇಟ್ಟಂತಹ ಅಂಗಡಿ ಒಳಗೆ ಸುತ್ತಮುತ್ತ ಕೂಡ ಹಲವಾರು ಮೆಡಿಕಲ್ ಶಾಪ್ ಇದೆ, ಸುತ್ತಮುತ್ತ ಅಂಗಡಿ ಕೂಡ ಇದಾವೆ, ಮನೆ ಕೂಡ ಇದಾವೆ. ಸೊ ಎಲ್ಲವಕ್ಕೂ ಅಗ್ನಿಶಾಮಕ ದಳ ಸಮಸ್ಯೆ ಮುಂದೆ ಆಗಬಾರ್ದು ಅಂತೇಳಿ ಪರಿಶೀಲನೆ ಇಟ್ಕೊಂಡ ಅಗ್ನಿಶಾಮಕ ದಳ ಜೊತೆಗೆ ಪೊಲೀಸ್ ಸ್ಟೇಷನ್ ಕೇಶಾಪುರ ಠಾಣೆಯ ಪೊಲೀಸರು ಕೂಡ ಹರಸಾಹಸವನ್ನ ಪಟ್ಟಿದ್ದಾರೆ. ಯಾಕಂದ್ರೆ ಆ ಒಂದು ಬೆಂಕಿ ಬೇರೆ ಬೇರೆ ಕಡೆ ವಿಸ್ತಾರ ಆಗಬಾರ್ದು ಅಂತೇಳಿ, ಇಂತಹ ಒಂದು ಘಟನೆ ಕೂಡ ಬೇರೆ ಬೇರೆ ಭಾಗದಲ್ಲಿ ಆಗಬಾರ್ದು ಅನ್ನೋದೊಂದು ಆ ಒಂದು ಕಳಕಳಿ ಇಟ್ಕೊಂಡ ಅಂಗಡಿ ಮಾಲೀಕರು ಕೂಡ ಹೇಳಿದ್ದಾರೆ. ನಾನು ಕೂಡ ಸರ್ಕಾರದ ಏನು ನಿಯಮಗಳಿದಾವ ಆ ನಿಯಮಗಳನ್ನ ಎಲ್ಲವನ್ನು ಪಾಲನೆ ಮಾಡಿದ್ದೆ, ಆದ್ರೆ ನಮಗಿವತ್ತು ಕರಾಳ ದಿನ ಆಗಿದೆ ಅಂತೇಳಿ ನಮ್ಮ ಹತ್ರ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಗ್ರಾಮದಲ್ಲಿ ಸೊ ಆಕಸ್ಮಿಕವಾಗಿ ಗ್ಯಾಸ್ ಬ್ಲಾಸ್ಟ್ ಆಗಿದೆ ಅಂತ ತಿಳ್ಕೋಬಹುದು, ಅಥವಾ ಒಂದು ಆಕಸ್ಮಿಕವಾಗಿ ಒಂದು ಲೈನಿನ ತಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನಾಗಿದೆ ಇನ್ನು ಕೂಡ ಹೇಳು ಬಂದಿಲ್ಲ. ಸೊ ಈಗಾಗಲೇ ನಡೀತಾ ನೋಡಿ, ಆಲ್ಮೋಸ್ಟ್ ಪೊಲೀಸ್ ಇಲಾಖೆ ಕೂಡ ಹರಸಾಹಸ ಪಡ್ತಾ ಇದ್ದಾರೆ, ಜೊತೆಗೆ ಅಗ್ನಿಶಾಮಕ ಕೂಡ ಬಂದಿದೆ, ಹರಸಾಹಸವನ್ನು ಪಡ್ತಾ ಇದ್ದಾರೆ. ಒಳಗಡೆ ಏನಾಗಿದೆ ಅನ್ನೋದನ್ನ ಇನ್ನೂ ಕಾದು ನೋಡಬೇಕಾಗಿದೆ. ಇಲ್ಲಿ ಆದಂತ ಘಟನೆಯನ್ನ, ಆ ನೈಜ ಘಟನೆಯನ್ನ ಇಲ್ಲಿ ನೋಡಿದಂತಹ ಒಬ್ಬರು ಇಲ್ಲಿ ಕೂಡ ಇದ್ದಾರೆ. ಸರ್, ಹೆಂಗ ಆಯ್ತು ಅನ್ನೋದು ಸ್ವಲ್ಪ ನಿಮಗೆ ಮಾಹಿತಿ ಇದೆ ಸರ್? ಅದು ನಾವು ಇಲ್ಲಿಂದ ಹೊಂಟಿದ್ದೀವಿ ಸರ್, ಇಲ್ಲೇ ನಮ್ಮ ಮನೆ ಪಕ್ಕನ ನಾವು ಇಲ್ಲಿ ಎಲ್ಲ ಫ್ರೆಂಡ್ ಸರ್ಕಲ್ ಎಲ್ಲ ಇಲ್ಲೇ ನಿಂತಿರ್ತೀವಿ. ಆ ನಿಂತಾಗ ಏನಾಯ್ತು ಸರ್, ಇದು ಸ್ವಲ್ಪ ಬೆಂಕಿ ಇದೆ ಅಂತ ಹೇಳಿ ಇದು ಮಾಡಿದ್ರು. ಅಲ್ಲಿ ಪೂರ ಹಳ್ಳಿ ಇದೆ ಸರ್ ಒಳಗೆ, ಶಾರ್ಟ್ ಸರ್ಕ್ಯೂಟ್ ಆಗಿ ಪೂರ ನಾವು ಬಾಳ್ ಟ್ರೈ ಮಾಡಿದ್ವಿ ಸರ್. ಒಂದ್ 20-30 ಮಂದಿ ಹುಡುಗರು ಬಂದ್ರಿ ಸರ್ ನಾವು ಮುಗ್ಲಿನ ಅದ್ ಹಾಸ್ಬೇಕಂತ ಹೇಳಿ. ಅದ್ ಹಳ್ಳಿಗೆ ಒಂದಕ್ಕೊಂದು ಹತ್ಕೊಂಡು ಪೂರ ಟೋಟಲಿ ಹತ್ಕೊಂಡ್ಬಿಡ್ರಿ ಸರ್. 5 ನಿಮಿಷ ಒಳಗಂದ್ರೆ ಪೂರ ಬಾಳ ಊರತ್ ಸರ್. ಅಂದ್ರೆ ಅದಕ್ಕೆ ಒಳಗೈತೆ ಒಳಗೈತೆ ಸರ್, ಪೂರ ಒಳಗೈತೆ ಸರ್. ಅದು ಅಲ್ಲಿ ಎಲ್ಲಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಬರೀ ಒಂದ ಬೆಂಕಿ ಬಂದಿದ್ದ ಅವ್ರು ಹೆದರಿ ಹೊರಗೆ ಬಂದ್ಬಿಟ್ರೆ ಸರ್. ನಾವೆಲ್ಲಾನು ಏನ್ ಮಾಡಿದ್ವಿ ಸರ್, ಬಕೆಟ್ ತಗೊಂಡು ಹೊರಗೆ ಹೋಗ್ಬಿಟ್ಟು ಸರ್. ನಾವು ಒಳಗೆ ಅಂದ್ರೆ ಹಳ್ಳಿ ಅಂತ ಹೇಳಿ ಒಮ್ಮಕ್ಲಿ ಹತ್ಕೊಂತಿದೆ ಡೆಫಿನೆಟ್ಲಿ ಗೊತ್ತಾಗ್ತದಲ್ಲ ಸರ್. ಅದೇ ಬಾಜು ಎಲ್ಲ ಬಕೆಟ್ ತಗೊಂಡು ಒಳಗೆ ಹೋದ್ವಿ ಸರ್. ಆದ್ರೆ ಆರ್ಸಕ್ ನಮ್ಗೆ ಪ್ರಯತ್ನ ಆಗಿಲ್ಲ ಸರ್. ಅದು ಬಹಳ ಓವರ್ ಹತ್ತಿ ಬಿಡ್ತು ಸರ್. ಒಮ್ಮಕ್ಲಿ ಜೊಬ್ರಿಗಳು ಮನಿಗಳು ಅದಾವ ಸರ್, ಅಲ್ಲೆಲ್ಲ ಗ್ಯಾಸ್ ಗೀಸ್ ಏನು ಆಗ್ಬಾರ್ದು ಅಂತ ಹೇಳಿ ನಾವೆಲ್ಲ ಗ್ಯಾಸ್ ಗೀಸ್ ಎಲ್ಲ ತಗ್ಸಾಕ್ ಹಚ್ಚಿದೀವಿ ಸರ್. ಮನಿ ಒಳಗೇನು ಮೊದ್ಲೇ ಪ್ಲಾನ್ ಮಾಡಿ ಅದು ತಗ್ಸಾಕ್ ಹಚ್ಚಿದ್ವಿ ಸರ್. ಎಲ್ಲರೂ ಬಹಳ ಹೆಲ್ಪ್ ಮಾಡಿದ್ವಿ ಸರ್. ಎಲ್ಲ ಹುಡುಗರೆಲ್ಲ ಎಲ್ಲ ಬಂದ್ ಮಾಡಿ ಅದು ಸ್ವಲ್ಪ ಕಡಿಮೆ ಆಗಿತ್ತು ಸರ್. ನಿಜವಾಗೂ ಇದೊಂದು ಬಹಳಷ್ಟು ಬೇಜಾರಾಗುವಂತ ಸಂಗತಿ. ಯಾಕಂದ್ರೆ ಶಾರ್ಟ್ ಸರ್ಕ್ಯೂಟ್ ನಿಂದ ಅಂತ ಇದು ಅಂದಾಜು ಒಂದು 5 ರಿಂದ 6 ಲಕ್ಷ ರೂಪಾಯಿ ಎಲ್ಲ ನುಕ್ಸಾನ್ ಆಗಿದೆ. ನಿಜವಾಗಿ ಇಲ್ಲಿ ಸ್ಥಳೀಯರೆಲ್ಲ ಕೂಡಿ ಇದನ್ನು ನಂದಿಸಲು ಮತ್ತು ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲರೂ ಸಪೋರ್ಟ್ ಮಾಡಿದ್ರಿಂದ ದೊಡ್ಡ ಮುಂದಾಗುವ ಅನಾಹುತ ತಪ್ಪಿದೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾವೆಲ್ಲ MCB ಎಲ್ಲ ಹಾಕಿವಿ ಸರ್. ಚೆನ್ನಾಗಿ ಗೊತ್ತಾಗಿದೆ. ಓಕೆ, ಎಷ್ಟು ವರ್ಷದಿಂದ ಇದ್ದೀರಿ? ನಮ್ದು 40 ಇಯರ್ ನಮ್ಮ ಅಜ್ಜಾರ ಇದ್ದಾಗ 40 ವರ್ಷ ಬಿಲ್ಡಿಂಗ್. ಓಕೆ, ಆದ್ರೆ ಫಸ್ಟ್ ಟೈಮ್ ಈ ರೀತಿ ಒಂದು ಸೊ ಇದೆ ನಿಮ್ಮ ಮನಸ್ಸಿಗೆ ಆಲ್ಮೋಸ್ಟ್ ಬಹಳ ಕಷ್ಟ ಅನ್ಸುತ್ತೆ. ಯಾಕಂದ್ರೆ ಒಳ್ಳೆ ಸೆಟ್ ಆದಂತ ಸೊ ಈಗ ನಿಮಗೆ ಆಗಿದೆ. ಬಟ್ ನಿಮ್ಮಂತ ವ್ಯವಹಾರಗಳು ಮಾಡುವಂತ ವ್ಯಕ್ತಿಗಳು ಬಹಳ ಅದಾರ. ಅಂತವ್ರಿಗೆ ಏನು ಅಂತ ಮುನ್ಸೂಚನೆ ನೀಡ್ತೀರಿ ಸರ್? ನಾವು ಏನಿರ್ತಾವ ಸರ್ ಅವೆಲ್ಲ ರೂಲ್ಸ್ ಫಾಲೋ ಮಾಡ್ಕೋಬೇಕ್ರಿ. ನಮ್ದು ಈಗ ಅದು ಎಲ್ಲ ಇತ್ತು ಸರ್, ಕರೆಕ್ಟ್ ಇತ್ತು. ಅಚಾನಕ್ ಆಗಿದೆ ಸರ್. ಅದು ಹೆಂಗಾಗಿದ್ದು ಗೊತ್ತಿಲ್ಲ, ಚಟ್ ಅಂತೇಳಿ ನಾವು ಎದುರಿ ಓಡ್ ಬಂದ್ಬಿಟ್ರಿ ಸರ್. ಹೊರಗೆ ಓಡ್ ಬಂದ್ವಿ ಸರ್. ಅಚಾನಕ್ ಆಗಿದೆ. ಸೊ ಇದಾಗಿತ್ತು ಅಂಗಡಿಯ ಮಾಲೀಕರವರ ಮಾತಾಗಿತ್ತು.